ಇದು ಒನ್ ಪೀಸ್ ಕನ್ನಡ ಎಕ್ಸ್ಪ್ಲನೇಷನ್ ಪಾರ್ಟ್ 1. ಬಹಳ ವರ್ಷಗಳ ಹಿಂದೆ ಪೈರೇಟ್ ಕಿಂಗ್ ಗೋಲ್ಡ್ ಡಿ ರಾಜರ್ಗೆ ಎಲ್ಲರ ಮುಂದೆ ಮರಣದಂಡನೆ ಕೊಡಲಾಗಿತ್ತು. ಸಾಯೋ ಮುಂಚೆ ಒಬ್ಬ ವ್ಯಕ್ತಿ ಅವನ್ನ ಕೇಳ್ತಾನೆ, ನಿನ್ನ ಅತ್ಯಮೂಲ್ಯ ಟ್ರೆಜರ್ ಒನ್ ಪೀಸ್ ಎಲ್ಲಿದೆ? ಅದಕ್ಕೆ ರಾಜರ್ ನಗುತ್ತಾ ಹೇಳ್ತಾನೆ, ಯಾರು ನನ್ನ ಒನ್ ಪೀಸ್ ಟ್ರೆಜರ್ ಹುಡುಕ್ತಾರೋ ಅವನೇ ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಅಷ್ಟೇ ಅಲ್ಲ, ಎಲ್ಲಾ ಪೈರೇಟ್ಸ್ ಗಳ ಕಿಂಗ್ ಕೂಡ ಆಗ್ತಾನೆ. ರಾಜರ್ ಹೇಳಿದ ಈ ಒಂದು ಮಾತಿನಿಂದಲೇ ಇಡೀ ಜಗತ್ತಿನ ಪೈರೇಟ್ಸ್ ಎಲ್ಲರೂ ಒನ್ ಪೀಸ್ ಹುಡುಕೋಕೆ ಸಮುದ್ರಕ್ಕೆ ಹೊರಡ್ತಾರೆ. ಹೀಗೆ ಗ್ರೇಟ್ ಪೈರೇಟ್ ಎರಾ ಶುರು ಆಗುತ್ತೆ. ಇದರ ಜೊತೆ ನಮ್ಮ ಒನ್ ಪೀಸ್ ಎಪಿಸೋಡ್ 1 ಶುರುವಾಗುತ್ತೆ. ಈ ಎಪಿಸೋಡ್ ಹೆಸರು ನಾನು ಲೂಫಿ, ಪೈರೇಟ್ ಕಿಂಗ್ ಆಗೋ ಮನುಷ್ಯ. ಎಪಿಸೋಡ್ ಶುರುವಾಗೋದು ಒಂದು ಪ್ಯಾಸೆಂಜರ್ ಶಿಪ್ ಅಲ್ಲಿ. ಎಲ್ಲರೂ ಪಾರ್ಟಿ ಮಾಡ್ತಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅದೇ ಸಮಯದಲ್ಲಿ ಶಿಪ್ ನ ಕೆಲವು ವರ್ಕರ್ಸ್ ಗೆ ಸಮುದ್ರದಲ್ಲಿ ಒಂದು ಬ್ಯಾರಲ್ ತೇಲುತ್ತಿರೋದು ಕಾಣುತ್ತೆ. ಅದರೊಳಗೆ ಬೀರ್ ಅಥವಾ ವೈನ್ ಇರಬಹುದು ಅಂತ ಯೋಚಿಸಿ ಶಿಪ್ ಮೇಲೆ ಎಳೆಯೋಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ದೂರದ ಒಂದು ಪೈರೇಟ್ ಶಿಪ್ ಕಾಣಿಸುತ್ತೆ. ಇದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಭಯ ಶುರು ಆಗುತ್ತೆ. ಪೈರೇಟ್ಸ್ ಅಟ್ಯಾಕ್ ಮಾಡೋಕೆ ಬರ್ತಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಯಾರೋ ಏನಾದ್ರೂ ಮಾಡೋ ಮುಂಚೆ ಪೈರೇಟ್ ಶಿಪ್ ಮೇಲೆ ಹತ್ತಿ ಎಲ್ಲರೂ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಡೀ ಶಿಪ್ ನಲ್ಲಿ ಗೊಂದಲ ಶುರು ಆಗುತ್ತೆ. ಎಲ್ಲರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾರೆ. ಆದ್ರೆ ಈ ಗೊಂದಲದ ಮಧ್ಯೆ ನಾಮಿ ಅನ್ನೋ ಹುಡುಗಿ ಮಾತ್ರ ತುಂಬಾ ಕಾಮ್ ಆಗಿ ಒಂದು ಕಡೆ ನಿಂತಿರ್ತಾಳೆ. ಇನ್ನೊಂದು ಕಡೆ ಪೈರೇಟ್ಸ್ ಗಳ ಕ್ಯಾಪ್ಟನ್ ಅಲ್ವಿಡಾ ತನ್ನ ಕ್ರೂ ಮೆಂಬರ್ ಕೋಬಿನ್ ನ ಕೇಳ್ತಾಳೆ, ಈ ಸಮುದ್ರದಲ್ಲಿ ಅತ್ಯಂತ ಸುಂದರ ಹುಡುಗಿ ಯಾರು? ಅಲ್ವಿಡಾಗೆ ತುಂಬಾ ಭಯಪಟ್ಟಿದ್ದ ಕೋಬಿ, ಅಫ್ಕೋರ್ಸ್ ಕ್ಯಾಪ್ಟನ್, ನೀವೇ ಈ ಸಮುದ್ರದ ಅತ್ಯಂತ ಸುಂದರ ಮಹಿಳೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಖುಷಿಯಾದ ಅಲ್ವಿಡಾ, ಹೋಗಿ ಆ ಪ್ಯಾಸೆಂಜರ್ ಶಿಪ್ ನ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ಗೆ ತಗೊಳ್ಳಿ, ಅಲ್ಲಿ ಇರೋ ಎಲ್ಲಾ ಅಮೂಲ್ಯ ವಸ್ತುಗಳನ್ನು ದೋಚಿ ಅಲ್ವಿಡಾ ಯಾರು ಅಂತ ಎಲ್ಲರಿಗೂ ತೋರಿಸಿ ಅಂತ ಆರ್ಡರ್ ಕೊಡ್ತಾಳೆ. ಅವಳು ಆರ್ಡರ್ ಸಿಕ್ಕ ತಕ್ಷಣ ಪೈರೇಟ್ಸ್ ಎಲ್ಲರೂ ರೋಪ್ ಸಹಾಯದಿಂದ ಪ್ಯಾಸೆಂಜರ್ ಶಿಪ್ ಮೇಲೆ ಜಂಪ್ ಮಾಡಿ ಅಟ್ಯಾಕ್ ಶುರು ಮಾಡ್ತಾರೆ. ಆದ್ರೆ ಕೋಬಿಗೆ ಜಂಪ್ ಮಾಡೋಕೆ ತುಂಬಾ ಭಯ ಆಗುತ್ತೆ. ಅದನ್ನು ನೋಡಿ ಅಲ್ವಿಡಾ, ನೀನು ಎಷ್ಟು ದೊಡ್ಡ ಹೇಳಿ ಅಂತ ಹೇಳಿ ಅವನಿಗೆ ಒಂದು ಕಿಕ್ ಕೊಡದು ಶಿಪ್ ಮೇಲೆ ಬೀಳಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ವಿಡಾ ಮತ್ತು ಅವಳ ಕ್ರೂ ಸಂಪೂರ್ಣ ಪ್ಯಾಸೆಂಜರ್ ಶಿಪ್ ನ ಕಂಟ್ರೋಲ್ ಗೆ ತಗೊಳ್ತಾರೆ. ಅಲ್ವಿಡಾ ಎಲ್ಲರಿಗೂ ನಿಮ್ಮ ಹತ್ರ ಇರೋ ಎಲ್ಲಾ ವ್ಯಾಲ್ಯೂಬಲ್ ವಸ್ತುಗಳನ್ನು ನಮಗೆ ಕೊಡಿ ಅಂತ ಬೆದರಿಸ್ತಾಳೆ. ಅದೇ ಸಮಯದಲ್ಲಿ ನಾಮಿ ತನ್ನ ಡ್ರೆಸ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಅಲ್ವಿಡಾ ಪೈರೇಟ್ ಶಿಪ್ ಒಳಗೆ ಹೋಗೋಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಭಯದಿಂದ ಕೋಬಿ ಶಿಪ್ ನ ಬೇಸ್ಮೆಂಟ್ ಗೆ ಹೋಗ್ತಾನೆ. ಅಲ್ಲಿ ಶುರುದಲ್ಲಿ ಸಮುದ್ರದಿಂದ ತೆಗೆದಿದ್ದ ಅದೇ ಬ್ಯಾರಲ್ ಇರೋದನ್ನ ನೋಡ್ತಾನೆ. ಅದೇ ಸಮಯದಲ್ಲಿ ನಾಮಿ ಈಗಾಗಲೇ ಪೈರೇಟ್ ಶಿಪ್ ಒಳಗೆ ಹೋಗಿರ್ತಾಳೆ. ಆದ್ರೆ ಒಬ್ಬ ಪೈರೇಟ್ ಅವಳನ್ನ ನೋಡಿ ನಾಮಿ ಒಂದೇ ಮೂನಲ್ಲಿ ಆ ಪೈರೇಟ್ ನ ನಾಕ್ ಮಾಡಿ ಮುಂದೆ ಹೋಗ್ತಾಳೆ. ಇನ್ನೊಂದು ಕಡೆ ಕೋಬಿ ಆ ಬ್ಯಾರಲ್ ನ ಎತ್ತಿಕೊಂಡು ಹೋಗಿರ್ತಾನೆ. ಆಗ ಅಲ್ವಿಡಾ ಕ್ರೂ ನ ಕೆಲವು ಪೈರೇಟ್ಸ್ ಅವನ್ನ ಮುಂದೆ ಬಂದು, ಏ ಕೋಬಿ, ಈ ಬ್ಯಾರಲ್ ಎಲ್ಲಿ ತಗೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕೋಬಿ, ಇದು ಕ್ಯಾಪ್ಟನ್ ಅಲ್ವಿಡಗಾಗಿ, ಇದರೊಳಗೆ ಬೀರ್ ಇದೆ ಅಂತ ಅನ್ಸುತ್ತೆ, ಅದನ್ನು ಕೊಟ್ರೆ ಕ್ಯಾಪ್ಟನ್ ಖುಷಿ ಆಗ್ತಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಪೈರೇಟ್ಸ್, ಮೊದಲು ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಆಮೇಲೆ ಕ್ಯಾಪ್ಟನ್ ಗೆ ಕೊಡೋಣ ಅಂತ ಹೇಳಿ ಬ್ಯಾರಲ್ ನ ಓಪನ್ ಮಾಡೋಕೆ ಶುರು ಮಾಡ್ತಾರೆ. ಕೋಬಿ ಎಷ್ಟು ಬೇಡ ಅಂದ್ರು ಅವರು ಅವನ್ನ ಮಾತು ಕೇಳೋದಿಲ್ಲ. ಅವರು ಬ್ಯಾರಲ್ ನ ಮುಚ್ಚಳ ತೆಗಿಯೋಕೆ ಹೋಗ್ತಾರೆ. ಹಾಗೆ ದಡಾಮ್, ಆ ಬ್ಯಾರಲ್ ಒಡೆದು ಅದರೊಳಗೆ ಒಬ್ಬ ಹುಡುಗ ಹೊರಗೆ ಬರ್ತಾನೆ. ಆ ಹುಡುಗನೇ ಮಂಕಿ ಡಿ ಲೂಫಿ. ಇವನೇ ಈ ಒನ್ ಪೀಸ್ ಕಥೆಯ ಮೇನ್ ಹೀರೋ. ಬ್ಯಾರಲ್ ನಿಂದ ಹೊರಗೆ ಬಂದ ತಕ್ಷಣ ಲೂಫಿಯ ಕೈ ತಪ್ಪಾಗಿ ಒಂದು ಪೈರೇಟ್ ಗೆ ತಾಗುತ್ತೆ. ಆದರೆ ಆ ಒಂದು ಟಚ್ ಸಾಕಾಗಿತ್ತು. ಆ ಪೈರೇಟ್ ಅಲ್ಲೇ ನಾಕ್ ಔಟ್ ಆಗ್ಬಿಡ್ತಾನೆ. ಇದನ್ನು ನೋಡಿದ ಉಳಿದ ಇಬ್ಬರು ಪೈರೇಟ್ ಶಾಕ್ ಆಗಿ, ನೀನು ಯಾರು, ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಲೂಫಿ ತುಂಬಾ ಕೂಲ್ ಆಗಿ, ಅದೆಲ್ಲ ನಂತರ ಮಾತಾಡೋಣ, ಮೊದಲು ಏನಾದ್ರೂ ತಿನ್ನೋಕೆ ಕೊಡಿ, ತುಂಬಾ ಹಸುವಾಗಿದೆ ಅಂತ ಹೇಳ್ತಾನೆ. ಲೂಫಿ ಹೇಳಿದ ಮಾತು ಕೇಳಿ ಪೈರೇಟ್ಸ್ ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ತಕ್ಷಣ ಸ್ವಾರ್ಡ್ ತೆಗೆದು ಲೂಫಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನು ನೋಡಿದ ಕೋಬಿ ಭಯದಿಂದ ಕಣ್ಣು ಮುಚ್ಕೊಳ್ತಾನೆ. ಲೂಫಿ ಈಗ ಸಾಯ್ತಾನೆ ಅಂತ ಅವನಿಗೆ ಅನ್ಸುತ್ತೆ. ಆದ್ರೆ ಮುಂದಿನ ಕ್ಷಣದಲ್ಲೇ ಲೂಫಿ ಬರೀ ಕೈಯಲ್ಲೇ ಆ ಇಬ್ಬರ ಸ್ವಾರ್ಡ್ ಗಳನ್ನು ಎರಡು ತುಂಡು ಮಾಡಿಬಿಡ್ತಾನೆ. ಇದನ್ನು ನೋಡಿ ಕೋಬಿ ಮಾತ್ರ ಅಲ್ಲ, ಆ ಇಬ್ಬರು ಪೈರೇಟ್ಸ್ ಕೂಡ ಸಂಪೂರ್ಣ ಶಾಕ್ ಆಗ್ಬಿಡ್ತಾರೆ. ಭಯದಿಂದ ಅವರು ಅಲ್ಲಿಂದ ಓಡುತ್ತಾ ಕ್ಯಾಪ್ಟನ್ ಅಲ್ವಿಡಾಗೆ ಹೇಳಬೇಕು ಅಂತ ಕಿರ್ಚುತ್ತಾ ಹೋಗ್ತಾರೆ. ಅವರು ಹೋದ ಮೇಲೆ ಕೋಬಿ ಲೂಫಿಗೆ, ಬೇಗ ಇಲ್ಲಿಂದ ಹೋಗೋಣ, ಅಲ್ವಿಡಾಗೆ ಗೊತ್ತಾದ್ರೆ ನಿನ್ನನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಲೂಫಿ ಅದಕ್ಕೆ, ಅದೆಲ್ಲ ಸರಿ, ಮೊದಲು ಊಟ ಬೇಕು, ಹೊಟ್ಟೆ ತುಂಬಾ ಹಸಿವಾಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನಿಗೆ ಫ್ರೂಟ್ಸ್ ನ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಫಾಲೋ ಮಾಡ್ತಾ ಬೇಸ್ಮೆಂಟ್ ಒಳಗೆ ಹೋಗ್ತಾನೆ. ಕೋಬಿ ಕೂಡ ಅವನ ಹಿಂದೆ ಹೋಗ್ತಾನೆ. ಬೇಸ್ಮೆಂಟ್ ಒಳಗೆ ಹೋಗಿದ ಲೂಫಿ ಅಲ್ಲಿ ಇಟ್ಟಿದ್ದ ಆಪಲ್ಸ್ ಮತ್ತು ಫ್ರೂಟ್ಸ್ ನ ಎಲ್ಲವನ್ನು ಆರಾಮವಾಗಿ ತಿನ್ನೋಕೆ ಶುರು ಮಾಡ್ತಾನೆ. ಅದನ್ನು ನೋಡಿ ಕೋಬಿ, ಇಲ್ಲಿಂದ ಬೇಗ ಹೋಗು, ಕ್ಯಾಪ್ಟನ್ ಅಲ್ವಿಡಾ ಯಾವ ಕ್ಷಣದಲ್ಲೂ ಇಲ್ಲಿ ಬರ್ತಾಳೆ, ಅವರು ನಿನ್ನನ್ನ ಕೊಲ್ತಾರೆ ಅಂತ ಹೇಳ್ತಾನೆ. ಆದ್ರೆ ಲೂಫಿ ನಕ್ಕು, ನನಗೆ ಸಾಯೋದಕ್ಕೆ ಭಯ ಇಲ್ಲ, ಅಲ್ವಿಡಾಗೂ ಭಯ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಲೂಫಿ ಕೋಬಿಯನ್ನು ನೋಡಿ, ನಿನ್ನು ನೋಡೋಕೆ ಪೈರೇಟ್ ತರ ಕಾಣ್ತಿಲ್ಲ, ಹಾಗಾದ್ರೆ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕೋಬಿ ತನ್ನ ಸ್ಟೋರಿ ಹೇಳೋಕೆ ಶುರು ಮಾಡ್ತಾನೆ. ಕೋಬಿ ಒಂದು ದೀರ್ಘ ಉಸಿರ ಬಿಟ್ಟು ತನ್ನ ಕಥೆಯನ್ನು ಹೇಳೋಕೆ ಶುರು ಮಾಡ್ತಾನೆ. ಸುಮಾರು 2 ವರ್ಷಗಳ ಹಿಂದೆ ನಾನು ಒಂದು ಚಿಕ್ಕ ಬೋಟ್ ನಲ್ಲಿ ಫಿಶಿಂಗ್
ಫಿಶಿಂಗ್ ಮಾಡ್ತಿದ್ದೆ. ಆಗ ಕ್ಯಾಪ್ಟನ್ ಅಲ್ವಿಡಾ ನನ್ನ ಬೋಟ್ ಜೊತೆಗೆ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಆ ದಿನದಿಂದ ಇವತ್ತಿನವರೆಗೂ ಅವರು ಶಿಪ್ ನಲ್ಲಿ ಕ್ಯಾಬಿನ್ ಬಾಯ್ ಆಗಿ ಬಲವಂತವಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದ್ರೆ ಅಲ್ವಿಡಾ ನನ್ನನ್ನು ಕೊಂದು ಬಿಡ್ತಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಲೂಫಿ ಒಂದು ಮಾತಿನಲ್ಲಿ ನೀನು ತುಂಬಾ ಹೆದರುವವನು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಕೋಬಿ ಅದು ಹಾಗಲ್ಲ, ನನಗೆ ಸಾಯಕ್ಕೆ ಭಯ, ಯಾಕಂದ್ರೆ ನನ್ನ ಲೈಫ್ ನಲ್ಲಿ ನನಗೆ ಒಂದು ದೊಡ್ಡ ಡ್ರೀಮ್ ಇದೆ ಅಂತ ಹೇಳ್ತಾನೆ. ಆಗ ಕೋಬಿ ಲೂಫಿಯನ್ನು ಕೇಳ್ತಾನೆ, ಹಾಗಾದ್ರೆ ನಿನ್ನ ಡ್ರೀಮ್ ಏನು? ಲೂಫಿ ಒಂದು ಕ್ಷಣ ಯೋಚನೆ ಮಾಡದೆ ನಾನು ಪೈರೇಟ್ ಕಿಂಗ್ ಆಗ್ಬೇಕು ಅಂತ ಕಾನ್ಫಿಡೆನ್ಸ್ ಜೊತೆ ಹೇಳ್ತಾನೆ. ಈ ಮಾತು ಕೇಳಿದ ಕೋಬಿ ಸಂಪೂರ್ಣ ಶಾಕ್ ಆಗ್ಬಿಡ್ತಾನೆ. ಅಂದ್ರೆ ನೀನು ಲೆಜೆಂಡರಿ ಒನ್ ಪೀಸ್ ಟ್ರೆಜರ್ ಹುಡ್ಕೋಕೆ ಹೊರಟಿದ್ಯಾ, ಯಾಕಂದ್ರೆ ಒನ್ ಪೀಸ್ ಸಿಗುವವನೇ ಪೈರೇಟ್ ಕಿಂಗ್ ಆಗ್ತಾನೆ ಅಂತ ಹೇಳ್ತಾನೆ. ಲೂಫಿ ನಗುತ್ತಾ ಹೌದು, ಒನ್ ಪೀಸ್ ಹುಡುಕಿ ಈ ಸಮುದ್ರದ ಕಿಂಗ್ ಆಗೋದು ನನ್ನ ಗೋಲ್ ಅಂತ ಹೇಳ್ತಾನೆ. ಆದ್ರೆ ಕೋಬಿ ಒಬ್ಬನೇ ಇದ್ದು ಪೈರೇಟ್ ಕಿಂಗ್ ಆಗೋದು ಇಂಪಾಸಿಬಲ್ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಲೂಫಿ ಸಣ್ಣದಾಗಿ ಕೋಬಿಯ ತಲೆ ಒಂದು ಟ್ಯಾಪ್ ಕೊಡ್ತಾನೆ. ಆಮೇಲೆ ಇಂಪಾಸಿಬಲ್ ಅಂತ ಯಾರು ಹೇಳೋದಿಲ್ಲ, ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾನೆ. ಇಷ್ಟರಲ್ಲಿ ಲೂಫಿ ಹೊಟ್ಟೆ ಕೂಡ ಫುಲ್ ಆಗಿರುತ್ತೆ. ಅವನು ಸರಿ ಈಗ ಬೇರೆ ಬೋಟ್ ಹಿಡ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಲೂಫಿಯು ಹೊರಡೋಕೆ ರೆಡಿ ಆಗೋದನ್ನು ನೋಡಿ ಕೋಬಿಗೆ ಬೇಜಾರಾಗುತ್ತೆ. ಅವನು ನಿನ್ನ ತರ ನಾನು ಕೂಡ ನನ್ನ ಡ್ರೀಮ್ ಗಾಗಿ ಎಲ್ಲಾ ರಿಸ್ಕ್ ತಗೊಳ್ಳಕ್ಕೆ ಧೈರ್ಯ ಮಾಡಿಕೊಂಡಿದ್ದೀನಿ, ಇಂದು ನನ್ನ ಕನಸು ಕೂಡ ನಿಜ ಆಗುತ್ತೇನೋ ಅಂತ ದುಃಖದಿಂದ ಹೇಳ್ತಾನೆ. ಅದಕ್ಕೆ ಲೂಫಿ ಮೊದಲು ನೀನು ಡ್ರೀಮ್ ಏನು ಅಂತ ಹೇಳು ಅಂತ ಕೇಳ್ತಾನೆ. ಆಗ ಕೋಬಿ ಚಿಕ್ಕ ವಯಸ್ಸಿನಿಂದಲೂ ಮರೀನ್ ಆಗ್ಬೇಕು ಅನ್ನೋದು ನನ್ನ ಡ್ರೀಮ್, ಮರೀನ್ ಆದ್ಮೇಲೆ ಮೊದಲು ಕ್ಯಾಪ್ಟನ್ ಅಲ್ವಿಡಾನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕೋಬಿ ಅಲ್ವಿಡಾ ಹೆಸರು ಹೇಳಿದ ಕೂಡಲೇ ಬೇಸ್ಮೆಂಟ್ ನ ಒಡೆದು ಕ್ಯಾಪ್ಟನ್ ಅಲ್ವಿಡಾ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾಳೆ. ಅವಳು ಕೋಪದಿಂದ ಲೂಫಿಯನ್ನು ನೋಡಿ ನನ್ನ ಕ್ರೀವ್ ಹೇಳಿದ್ರು ಒಬ್ಬ ಡೇಂಜರಸ್ ಪರ್ಸನ್ ಶಿಪ್ ಒಳಗೆ ಬಂದಿದ್ದಾನಂತೆ, ನನಗೆ ಪೈರೇಟ್ ಅಡ್ರೆಸ್ ಜೋರ ಇರ್ಬೋದು ಅಂತ ಅನ್ಸಿತ್ತು, ಆದ್ರೆ ನೋಡಿದ್ರೆ ನೀನು ಒಂದು ಚಿಕ್ಕ ಹುಡುಗ ಅಂತ ಹೇಳ್ತಾಳೆ. ನಂತರ ಮತ್ತೆ ಕೋಬಿಯನ್ನು ನೋಡಿ ಈ ಸಮುದ್ರದಲ್ಲಿ ಅತ್ಯಂತ ಸುಂದರ ಮಹಿಳೆ ಯಾರು ಅಂತ ಅದೇ ಪ್ರಶ್ನೆ ಕೇಳ್ತಾಳೆ. ಕೋಬಿ ಭಯದಿಂದ ಉತ್ತರ ಕೊಡೋಕೆ ಹೋಗ್ತಿರುವಾಗ ಲೂಫಿ ಮಧ್ಯ ಮಾತಾಡಿ ಕೋಬಿ ಈ ದಪ್ಪ ಹೆಂಗಸು ಯಾರು ಅಂತ ಕೇಳ್ಬಿಡ್ತಾನೆ. ಈ ಒಂದು ಮಾತು ಕೇಳಿದ ತಕ್ಷಣ ಅಲ್ವಿಡಾಗೆ ಕೋಪ ಆಕಾಶಕ್ಕೆ ಇರುತ್ತೆ. ಲೂಫಿ ತನ್ನನ್ನ ದಪ್ಪ ಹೆಂಗಸು ಅಂತ ಕರೆದಿದ್ದು ಕೇಳಿದ ಅಲ್ವಿಡಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನು ಹೇಳಿದೆ ನೀನು ಅಂತ ಕಿರ್ಚುತ್ತಾ ನನ್ನ ದೊಡ್ಡ ಐರನ್ ಕ್ಲಬ್ ತೆಗೆದುಕೊಂಡು ಲೂಫಿ ಮೇಲೆ ಫುಲ್ ಪವರ್ ನಲ್ಲಿ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಲೂಫಿ ತುಂಬಾ ಈಸಿಯಾಗಿ ಆ ಅಟ್ಯಾಕ್ ನ ಡಾಡ್ಜ್ ಮಾಡ್ತಾನೆ. ಆದ್ರೆ ಒಂದೇ ಜಂಪ್ ನಲ್ಲಿ ಶಿಪ್ ನ ಮೇಲ್ಭಾಗಕ್ಕೆ ಹೋಗ್ತಾನೆ. ಅಲ್ವಿಡಾದ ಕ್ರೂ ಕೂಡ ಅವನ ಹಿಂದೆ ಓಡೋಕೆ ಶುರು ಮಾಡ್ತಾರೆ. ಇಷ್ಟು ಪೈರೇಟ್ಸ್ ತನ್ನ ಹಿಂದೆ ಬರ್ತಿರೋ ನೋಡಿ ಲೂಫಿ ಕೂಡ ಓಡಿ ಹೋಗ್ತಾನೆ. ಲೂಫಿ ಓಡ್ತಾ ಹೋಗ್ತಾ ಒಂದು ಪಿಲ್ಲರ್ ನ ಕೈಯಿಂದ ಹಿಡ್ಕೊಳ್ತಾನೆ. ಆದ್ರೆ ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಲೂಫಿ ಮುಂದೆ ಓಡ್ತಾನೆ, ಆದ್ರೆ ಅವನ ಕೈ ಮಾತ್ರ ರಬ್ಬರ್ ತರ ಉದ್ದವಾಗಿ ಹೋಗಿರುತ್ತೆ. ಇದನ್ನು ನೋಡಿದ ಎಲ್ಲಾ ಪೈರೇಟ್ಸ್ ಸಂಪೂರ್ಣ ಶಾಕ್ ಆಗ್ಬಿಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಮುಂದಿನ ಕ್ಷಣದಲ್ಲಿ ಲೂಫಿ ತನ್ನ ಉದ್ದವಾದ ಕೈಯನ್ನು ರಬ್ಬರ್ ತರ ಹಿಂದಕ್ಕೆ ಎಳೆದು ಗಮ್ ಗಮ್ ಅಂತ ಹೇಳಿ ಜೋರಾಗಿ ಮುಂದೆ ಬಿಡ್ತಾನೆ. ಅದೇ ಅಟ್ಯಾಕ್ ನಲ್ಲಿ ಅವನು ಮುಂದೆ ನಿಂತಿರೋ ಹಲವಾರು ಪೈರೇಟ್ಸ್ ಹಾರಿ ಬಿದ್ದು ನಾಕ್ಔಟ್ ಆಗ್ಬಿಡ್ತಾರೆ. ಇದನ್ನು ನೋಡಿ ಕೋಬಿಗೆ ತನ್ನ ಕಣ್ಣನ್ನೇ ನಂಬೋಕೆ ಆಗೋದಿಲ್ಲ. ಅವನು ಆಶ್ಚರ್ಯದಿಂದ ಲೂಫಿ ನೀನು ಮನುಷ್ಯನ ಅಥವಾ ಬೇರೆ ಏನಾದ್ರು ಅಂತ ಕೇಳ್ತಾನೆ. ಅದಕ್ಕೆ ಲೂಫಿ ಕೂಲ್ ಆಗಿ ನಾನು ರಬ್ಬರ್ ಮ್ಯಾನ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ವಿಡಾ ಡೆವಿಲ್ ಫ್ರೂಟ್ ಬಗ್ಗೆ ನಾನು ಕೇಳಿದ್ದೇನೆ, ಆದ್ರೆ ಇವತ್ತು ಮೊದಲ ಸಲ ಕಣ್ಣಾರೆ ನೋಡ್ತಿದ್ದೀನಿ ಅಂತ ಹೇಳ್ತಾಳೆ. ನೀನು ಗಮ್ ಗಮ್ ಫ್ರೂಟ್ ತಿಂದಿದ್ಯಾ ಅಂತ ಕೇಳ್ತಾಳೆ. ಲೂಫಿ ನಗುತ್ತಾ ಹೌದು ಅಂತ ತಲೆ ಆಡಿಸ್ತಾನೆ. ಆಮೇಲೆ ಅಲ್ವಿಡಾ ನೀನು ಒಬ್ಬ ಬೌಂಟಿ ಹಂಟರ್ನ ಒಬ್ನೇ ಬಂದು ನನ್ನನ್ನ ಹಿಡಿಯೋಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಲೂಫಿ ಇಲ್ಲ ನಾನು ಬೌಂಟಿ ಹಂಟರ್ ಅಲ್ಲ ಅಂತ ಹೇಳ್ತಾಳೆ, ನಾನು ಒಬ್ಬ ಪೈರೇಟ್. ಈ ಮಾತು ಕೇಳಿ ಅಲ್ವಿಡಾ ಸ್ವಲ್ಪ ನಗುತ್ತಾ ನೀನು ಕೂಡ ಪೈರೇಟ್ ನಾನು ಕೂಡ ಪೈರೇಟ್, ಇಬ್ಬರ ಗೋಲ್ ಕೂಡ ನಂಬರ್ 1 ಪೈರೇಟ್ ಆಗೋದು, ಆದ್ರೆ ನಾವು ರೈವಲ್ಸ್ ಅಲ್ವಾ, ಹಾಗಾದ್ರೆ ನನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡು ಅಂತ ಲೂಫಿಗೆ ಚಾಲೆಂಜ್ ಹಾಕ್ತಾಳೆ. ಇದನ್ನು ಕೇಳಿದ ಕೋಬಿ ಭಯದಿಂದ ಲೂಫಿ ತಪ್ಪಾಗಿಯೂ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಡ, ಅಲ್ವಿಡಾ ತುಂಬಾ ಪವರ್ಫುಲ್, ಅವಳ ಹಿಂದೆ ದೊಡ್ಡ ಕ್ರೂ ಕೂಡ ಇದೆ, ನೀನು ಸಾಯ್ತೀಯ ಅಂತ ಕೂಗ್ತಾನೆ. ಆದ್ರೆ ಲೂಫಿಯ ಮುಖದಲ್ಲಿ ಮಾತ್ರ ಸಣ್ಣ ನಗು ಕಾಣಿಸಿತು. ಕೋಬಿ ಲೂಫಿಯ ಬಗ್ಗೆ ಯೋಚಿಸೋಕೆ ಶುರು ಮಾಡ್ತಾನೆ. ಇವನು ತನ್ನ ಡ್ರೀಮ್ ಗಾಗಿ ಸಾಯೋದಕ್ಕೂ ಹೆದರೋದಿಲ್ಲ, ಇದೇ ನಿಜವಾದ ಧೈರ್ಯ ಅಂತ ಅವನು ಮನಸ್ಸಿನಲ್ಲಿ ಅನಿಸುತ್ತೆ. ಅಷ್ಟರಲ್ಲಿ ಅಲ್ವಿಡಾ ಮತ್ತೆ ಜೋರಾಗಿ ಕೇಳ್ತಾಳೆ, ಕೋಬಿ ಈ ಸಮುದ್ರದಲ್ಲಿ ಅತ್ಯಂತ ಸುಂದರ ಮಹಿಳೆ ಯಾರು, ಬೇಗ ಉತ್ತರ ಹೇಳು. ಈ ಸಲ ಕೋಬಿ ಹೆದರೋದಿಲ್ಲ. ಲೂಫಿಯಿಂದ ಬಂದ ಧೈರ್ಯದಿಂದ ಅವನು ಅಲ್ವಿಡಾಗೆ ಈ ಸಮುದ್ರದಲ್ಲಿ ಅತ್ಯಂತ ಸುಂದರ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ವಿಷಯ ಮಾತ್ರ ಖಂಡಿತ ಗೊತ್ತು, ಈ ಸಮುದ್ರದಲ್ಲಿ ಅತ್ಯಂತ ಕುರುಪಿ ಮಹಿಳೆ ನೀನೆ. ಈ ಮಾತು ಕೇಳಿದ ತಕ್ಷಣ ಅಲ್ವಿಡಾಗೆ ಕೋಪದಿಂದ ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ತನ್ನ ಐರನ್ ಕ್ಲಬ್ ನಿಂದ ನೇರವಾಗಿ ಕೋಬಿ ತಲೆ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಲೂಫಿ ಕೋಬಿಯನ್ನು ಪಕ್ಕಕ್ಕೆ ತಳ್ಳಿ ಬಿಡ್ತಾನೆ. ಅಲ್ವಿಡಾದ ಅಟ್ಯಾಕ್ ನೇರವಾಗಿ ಲೂಫಿಗೆ ತಾಗುತ್ತೆ. ಇದನ್ನು ನೋಡಿ ಎಲ್ಲರೂ ಈಗ ಲೂಫಿ ಮುಗಿದ ಅಂತ ಅನ್ಕೊಂತಾರೆ. ಆದ್ರೆ ಲೂಫಿಗೆ ಏನೂ ಆಗೋದಿಲ್ಲ, ಯಾಕಂದ್ರೆ ಅವನ ದೇಹ ಸಂಪೂರ್ಣ ರಬ್ಬರ್ ಆಗಿರುತ್ತೆ. ಅಲ್ವಿಡಾ ಕೂಡ ಶಾಕ್ ಆಗ್ಬಿಡ್ತಾಳೆ. ಲೂಫಿ ನಗುತ್ತಾ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಗಮ್ ಗಮ್ ಅಂತ ಹೇಳ್ತಾನೆ. ಮುಂದಿನ ಕ್ಷಣದಲ್ಲೇ ಗಮ್ ಗಮ್ ಪಿಸ್ತೂಲ್ ಅಂತ ಜೋರಾಗಿ ಪಂಚ್ ಹೊಡಿತಾನೆ. ಆ ಪಂಚ್ ನ ಪವರ್ ಗೆ ಅಲ್ವಿಡಾ ಗಾಳಿಯಲ್ಲಿ ಹಾರಿ ದೂರ ಹೋಗಿ ಬಿದ್ದು ಸಂಪೂರ್ಣ ನಾಕೌಟ್ ಆಗ್ಬಿಡ್ತಾಳೆ. ತಮ್ಮ ಕ್ಯಾಪ್ಟನ್ ಸೋತಿದ್ದನ್ನು ನೋಡಿ ಉಳಿದ ಪೈರೇಟ್ಸ್ ಎಲ್ಲರೂ ಭಯದಿಂದ ಓಡಿ ಹೋಗ್ತಾರೆ. ಅದೇ ಸಮಯದಲ್ಲಿ ಮರೀನ್ಸ್ ಆಫೀಸರ್ ಅಲ್ಲಿಗೆ ಬಂದು ಪೈರೇಟ್ಸ್ ಗಳನ್ನು ಅರೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಮರೀನ್ಸ್ ಬಂದಿದ್ದನ್ನು ನೋಡಿದ ಲೂಫಿ ನಾನು ಈಗ ಇಲ್ಲಿಂದ ಹೊರಡಬೇಕು ಅಂತ ಕೋಬಿಗೆ ಹೇಳ್ತಾನೆ. ನಂತರ ಕೋಬಿ ಇದೇ ನಿನ್ನ
ಚಾನ್ಸ್, ಹೋಗಿ ಮರೀನ್ಸ್ ಜಾಯ್ನ್ ಆಗು, ನಿನ್ನ ಡ್ರೀಮ್ ನಿಜ ಮಾಡ್ಕೊ ಅಂತ ಹೇಳ್ತಾನೆ. ಆದ್ರೆ ಕೋಬಿ, ನಾನು ಈಗ ಮರೀನ್ಸ್ ಹತ್ರ ಹೋದ್ರೆ ಅವರು ನನ್ನ ಪೈರೇಟ್ ಜೊತೆ ಇದ್ದೆ ಅಂತ ಜೈಲಿಗೆ ಹಾಕಬಹುದು, ಆದ್ದರಿಂದ ನಾನು ಸದ್ಯಕ್ಕೆ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಹೀಗೆ ಲೂಫಿ ಮತ್ತು ಕೋಬಿ ಒಂದು ಚಿಕ್ಕ ಬೋಟ್ ನಲ್ಲಿ ಸಮುದ್ರದ ಕಡೆ ಪ್ರಯಾಣ ಶುರು ಮಾಡ್ತಾರೆ. ಅವರು ಹೊರಡುತ್ತಿರುವಾಗ ಲೂಫಿಯ ಕಣ್ಣಿಗೆ ನಾಮಿ ಕಾಣಿಸ್ತಾಳೆ. ನಾಮಿ ಅಲ್ವಿಡಾದ ಶಿಪ್ಪಿನಲ್ಲಿ ಎಲ್ಲಾ ಟ್ರೆಜರ್ ಕದ್ದು ತನ್ನ ಬೋಟ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಲೂಫಿ ಮತ್ತು ಕೋಬಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾರೆ. ಆಗ ಲೂಫಿ ಕೋಬಿಯನ್ನು ಕೇಳ್ತಾನೆ, ಕೋಬಿ, ಈ ಝೋರೋ ಅಂದ್ರೆ ಯಾರು? ಅದಕ್ಕೆ ಕೋಬಿ, ಝೋರೋ ತುಂಬಾ ಡೇಂಜರಸ್ ಬೌಂಟಿ ಹಂಟರ್, ಅವನು ಹಲವಾರು ಪೈರೇಟ್ಸ್ ಗಳನ್ನು ಒಬ್ಬನೇ ಸೋಲಿಸಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಲೂಫಿ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಹಾಗಾದ್ರೆ ಅವನೇ ನನ್ನ ಕ್ರೂನ ಮೊದಲನೇ ಮೆಂಬರ್ ಆಗ್ಬೇಕು ಅಂತ ಹೇಳ್ತಾನೆ. ಇದರ ಜೊತೆಗೆ ಒನ್ ಪೀಸ್ ಎಪಿಸೋಡ್ 1 ಮುಗಿಯುತ್ತೆ.